ಇನ್ನೊಂದು ಏರ್ಪೋರ್ಟ್ ಮಾಡ್ಲಿಕ್ಕೆ ನಮ್ಮಲ್ಲಿ ಗೌರ್ಮೆಂಟ್ ಜಾಗ ಬೇಜಾನ್ ಐತೆ ನೋಡಿ. ಈಗ ಏಷ್ಯಾ ಖಂಡದಲ್ಲಿ ನಂಬರ್ 1 ನಂತರ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ನಟಶೇಖರ್ ಅಂತ. ಸರ್, ನಮಗೆ ಏರ್ಪೋರ್ಟಿನ ಅವಶ್ಯಕತೆ ಇದೆ. ಅವಶ್ಯಕತೆ ಇದೆ ಅಂದ್ರೆ ನಮ್ ತುಮಕೂರು ಒಂದಕ್ಕೆ ಅಲ್ಲ, ಈ ಕಡೆ ಇರ್ತಕ್ಕಂಥ 17 ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ. ಹೌದು ಸರ್, ಅಲ್ವಾ? ಇದು ಯಾವ್ದೋ ಮೂಲೆಗ್ ಮಾಡಿದ್ರೆ ಏನ್ ಪ್ರಯೋಜನ ಆಗಲ್ಲ. ಇದು ಮೈನ್ ದ್ವಾರ, ಇದು ರಾಜಧಾನಿಗೆ ನಮ್ಮ ತುಮಕೂರು ದ್ವಾರ ಅಲ್ವಾ? ಹಂಗಿಂದ 17 ಜಿಲ್ಲೆಗೆ ಅನುಕೂಲ ಆಗುತ್ತೆ, ನಮ್ಮೊಬ್ರಿಗೆ ಏನಾಗಲ್ಲ. ಇನ್ನೊಂದು ಇಲ್ಲಿ ಅದಾದ್ರೆ ITBT ಕ್ಷೇತ್ರ ಬರ್ಬೋದು ಅಲ್ವಾ? ಎಲ್ಲಾ ತರನು ಇಂಪ್ರೂವ್ ಆಗ್ಬೋದು. ಈಗ ನೋಡಿ, ಈಗ ಏಷ್ಯಾ ಖಂಡದಲ್ಲಿ ನಂಬರ್ 1 ನಂತರ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಅಲ್ವಾ? ಅಲ್ಲಿ ಬರ್ತಾ ಒಳ್ಳೊಳ್ಳೆ ಡೆಲಿಗೇಟ್ಸ್ ಬರ್ತಾರೆ, ಇಂಜಿನಿಯರ್ಸ್ ಬರ್ತಾರೆ, ಏನು ಇರ್ತವೆ, ನೂರಾರು ಕಾರ್ಯಗಳು ಇರ್ತವೆ. ಒಂದು ಇದು ಅಂದ್ರೆ ಅಲ್ವಾ? ಎಲ್ಲಾ ತರ ಅನುಕೂಲ ಆಗುತ್ತೆ. ಬಂದ್ರೆ ಒಳ್ಳೇದೇನೆ ಅಲ್ವಾ ಸರ್? ಬರ್ಬೇಕು. ಈಗ ಯಾರ್ ಬೇಡ ಅಂತಾರೆ ಹೇಳಿ? ಸೊಸೆ ಗಂಡ್ ಮಗ ಇರ್ತೀನಿ ಅಂದ್ರೆ ಬೇಡ ಅಂತಾರೆ ಯಾರನ್ನ? ಏನಿಲ್ಲ, ಬಂದ್ರೆ ಒಳ್ಳೇದಲ್ವಾ? ಮತ್ತೀಗ ಸರ್, ಇದರಿಂದ ಉದ್ಯೋಗಗಳು ವೃದ್ಧಿ ಆಗ್ತಾವೆ. 100ಕ್ಕೆ 100 ITBT ಇಂಪ್ರೂವ್ ಆಗುತ್ತೆ ಸರ್. ನಮ್ಮಲ್ಲೂ ಬೆಂಗಳೂರಿಗೆ ಈಕ್ವಲ್ ಆಗುತ್ತೆ ಅಲ್ವಾ? ಬೆಳೀತದೆ ಅಲ್ವಾ? ಈಗ ಒಂದು ಉದಾಹರಣೆ ಹೇಳ್ತೀನಿ. HMT ಫ್ಯಾಕ್ಟ್ರಿ ನಡೀತಿರ್ಬೇಕಾದ್ರೆ ತುಮಕೂರು ಅದ್ರ ಲೆಕ್ಕಾಚಾರ ಬೇರೆ ಅಲ್ವಾ? ಅಲ್ಲ, ಒಂದು ಉದಾಹರಣೆ ಹೇಳಿದ್ದು. ಹಂಗೆ ಈಗ ಅದಕ್ಕೋಸ್ಕರ ಈ ಬರ್ಲಿ ಹೊಸ ಇದಾದ್ರೆ ಇನ್ನೊಂದು ಮೆಟ್ರೋ ಬಂದ್ರೆ ಇದ್ದಿದ್ದು ಒಳ್ಳೇದು. ಈ ಟ್ರಾಫಿಕ್ ಇದ್ರಾಗೆ ಇಲ್ಲಿಂದಲೇ ಓಡಾಡ್ತಾರೆ ಎಷ್ಟೋ ಜನ ಅಲ್ವಾ? ಎಷ್ಟೋ ಬೇಗ ಯಾವ ಮೂಲೆಗಾನೇ ಇರ್ಲಿ ಹೋಗ್ತಾರೆ ಡ್ಯೂಟಿಗೆ. ಬೆಂಗಳೂರಲ್ಲಿ ಬಾಡಿಗೆ ಮನೆ ಜಾಸ್ತಿ, ಮೇಂಟೆನೆನ್ಸ್ ಕಷ್ಟ, ಜೀವನ ಮಾಡೋದೆಲ್ಲ ಕಷ್ಟ. ಇಲ್ಲಿಂದ ಆರಾಮಾಗಿ ಇಲ್ಲಿ ಸ್ವಂತ ಮನೆ ಇರ್ತದೆ, ಆರಾಮ್ ಹೋಗ್ತಾರೆ ಬರ್ತಾರೆ ಅಲ್ವಾ? ಎಲ್ಲಾ ತರ ಅನುಕೂಲ. ಮೆಟ್ರೋ ಬಂದ್ರು ಅನುಕೂಲನೇ, ಏರ್ಪೋರ್ಟ್ ಬಂದ್ರು ಅನುಕೂಲನೇ. ಇನ್ನೊಂದು ಏರ್ಪೋರ್ಟ್ ಮಾಡ್ಲಿಕ್ಕೆ ನಮ್ಮಲ್ಲಿ ಗೌರ್ಮೆಂಟ್ ಜಾಗ ಬೇಜಾನ್ ಐತೆ. ನೀವು ಆ ಕಡೆ ಇಲ್ಲಿ 500,000 ಹತ್ರ ಸಿಗುತ್ತೆ ನಿಮ್ ಗೌರ್ಮೆಂಟ್ ಲ್ಯಾಂಡ್. ನೀವು ಕನಕಪುರದಾಗ ಅವ್ರು ಈಗ್ಲೇ ಅವ್ರು ಗಲಾಟೆ ಮಾಡ್ತಾರೆ, ಜಮೀನ್ ಕೊಡಲ್ಲ ಅಂತ. ಈಗ ನಿಮ್ಗೆ ಇಲ್ಲಿ ಫ್ರೀ ಜಾಗ ಸಿಕ್ದಾಗ ಮಾಡಕ್ಕೇನು ಅಲ್ವಾ? ಇನ್ನೊಂದು ಎಲ್ಲಾ ತರ ಅನುಕೂಲ. ಚೆನ್ನೈ ಕಾರಿಡಾರ್ ಮೇನು, ಚೆನ್ನೈ ಕಾರಿಡಾರ್ ಅಲ್ವಾ ಬರುತ್ತಲ್ವಾ? ಅದಕ್ಕೆ ಅನುಕೂಲ ಆಗುತ್ತೆ. ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಅನುಕೂಲ ಆಗುತ್ತೆ. ಮಹಾತ್ಮ ಗಾಂಧಿ ಕ್ರೀಡಾಂಗಣ ಆಗ್ತಾ ಇದೆ ಅಲ್ಲ, ಇದು ಎಲ್ಲವೂ ಪೂರಕವಾಗಿದ್ದಾವೆ. ಇಲ್ಲಿ ಏರ್ಪೋರ್ಟ್ ಮಾಡ್ಲಿಕ್ಕೆ ಎಲ್ಲಾ ತರ ಪೂರಕವಾಗಿದ್ದಾವೆ. ಅದರಿಂದ ಅನುಕೂಲ ಇದೆ. ನಮ್ಮ ಇವ್ರು ಏನ್ ರಾಜಕಾರಣಿಗಳಿದ್ದಾರೆ, MP ಗಳು ML, ಅವ್ರು ಒತ್ತಡ ಹಾಕ್ಬೇಕು, ಅವ್ರ ಇಚ್ಛಾಶಕ್ತಿ ಮೇಲೆ ತರಬೇಕು ಅಲ್ವಾ? ಅನುಕೂಲ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಒಟ್ಟಾರೆಯಾಗಿ ನಮ್ಮ ತುಮಕೂರಿಗೆ 2ನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರಲೇಬೇಕು ಅಂತ ಬರ್ಲೇಬೇಕು. ಬಂದ್ರೆ ಒಳ್ಳೇದಾಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಹೌದಾ? ತುಂಬಾ ಒಳ್ಳೆ ಮಾತುಗಳು ಹೇಳಿದ್ರಿ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಧನ್ಯವಾದಗಳು ಸರ್. ತುಂಬಾ ಥ್ಯಾಂಕ್ಸ್. ಇದಿಷ್ಟು ನಮ್ಮ ತುಮಕೂರಿನ ಜನರು ನಮ್ಮ ತುಮಕೂರಿಗೆ ಏರ್ಪೋರ್ಟ್ ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ತುಂಬಾ ಒಳ್ಳೆ ಮಾತುಗಳು ಹೇಳಿದ್ದಾರೆ. ಏರ್ಪೋರ್ಟ್ ಬಂದ್ರೆ ಇಲ್ಲಿನ ಅಭಿವೃದ್ಧಿ ಹೇಗೆ ಆಗುತ್ತೆ ಅನ್ನೋದು ಕೂಡ ಹೇಳಿದ್ದಾರೆ. ಅವರೆಲ್ಲರಿಗೂ ನನ್ನ ಪಬ್ಲಿಕ್ ಟಾಕ್ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನನ್ನ ಈ ವಿಡಿಯೋಗಳು ಹೇಗೆ ಬರುತ್ತೆ ಅಂತ ಒಂದು ಚಿಕ್ಕದಾಗಿ ಕಾಮೆಂಟ್ ಮಾಡ್ಬಿಡಿ. ನಿಮ್ಮ ಒಂದು ಕಾಮೆಂಟ್ ನಮಗೆ ಒಂದು ಶ್ರೀರಕ್ಷೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ. ಧನ್ಯವಾದಗಳು.